ಕಮಲಾಪುರ ಅನ್ನುವ ಊರಿನಲ್ಲಿ ಇಬ್ಬರು ಅತ್ತೆ ಸೊಸೆಯರಿದ್ದರು. ಅತ್ತೆ ಹೆಸರು ಜಾನಕಿ, ಸೊಸೆ ಹೆಸರು ಅನಾಮಿಕಾ. ಅವರಿಬ್ಬರು ಅತ್ತೆ ಸೊಸೆಯರ ಹಾಗಿಲ್ಲದೆ ತಾಯಿ ಮಗಳ ಹಾಗೆ ಕಲೆತು ಬೆರೆತು ಇದ್ದರು. ಅವರಿಬ್ಬರು ಹೊಲದ ಕೆಲಸ ಮಾಡಿ ದುಡ್ಡು ಸಂಪಾದಿಸುತ್ತಾ ಸಂತೋಷವಾಗಿರುತ್ತಿದ್ದರು. ಒಂದು ದಿನ ಅನಾಮಿಕಳ ಹತ್ತಿರ ಜಾನಕಿ ಹೀಗನ್ನುತ್ತಾಳೆ, ಏನೇ ಸೊಸೆ, ಈ ಸಲ ನಮ್ಮ ಹೊಲದಲ್ಲಿ ಯಾವ ಬೆಳೆ ಹಾಕೋಣ ಅಂತೀಯಾ? ಈ ಸಲ ಯಾವ ಬೆಳೆ ಬೆಳೆಯೋಣ ಅಂದ್ರೆ ಒಳ್ಳೆ ಲಾಭ ಬರೋ ಬೆಳೆ ಹಾಕೋಣ ಅತ್ತೆ. ನಾವು ಪ್ರತಿ ಸಲ ಹಾಕೋ ಬೆಳೆಯಲ್ಲಿ ಲಾಭನೇ ಅಲ್ವಾ ಬರ್ತಾ ಇರೋದು, ಮತ್ತೆ ಒಳ್ಳೆ ಲಾಭ ಏನು? ಅಂದ್ರೆ ಹೋದ ವರ್ಷಕ್ಕೆ ಹೋಲಿಸಿದ್ರೆ ಇನ್ನೂ ಹೆಚ್ಚಿನ ಲಾಭ ಸಿಗ್ಬೇಕು ಅನ್ನೋ ಮಾತು. ಮತ್ತೆ ಹಾಗಾಗ್ಬೇಕಂದ್ರೆ ಯಾವ ಬೆಳೆ ಹಾಕಿದ್ರೆ ಸರಿ ಹೋಗುತ್ತೆ ಅಂತೀಯಾ? ಇನ್ನು ತಿಂಗಳು ಸಮಯ ಇದೆ ಅಲ್ಲ ಅತ್ತೆ, ಈ ನಡುವೆ ಏನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಆಲೋಚಿಸೋಣ ಬಿಡಿ ಎಂದು ಅನಾಮಿಕಾ ಜಾನಕಿ ಅಂದುಕೊಳ್ಳುತ್ತಾರೆ. ಹಾಗೆ ಒಂದು ವಾರ ಕಳೆಯುತ್ತದೆ. ಒಂದು ದಿನ ಅನಾಮಿಕಾ ಟಿವಿ ನೋಡುತ್ತಿದ್ದಳು ಹಾಯಾಗಿ ಕುಳಿತುಕೊಂಡು. ಆಗಲೇ ಜಾನಕಿ ಅಲ್ಲಿಗೆ ಬರುತ್ತಾಳೆ. ಯಾವಾಗ ನೋಡಿದ್ರು ಆ ಸೀರಿಯಲ್ಸ್ ನೋಡ್ತಾ ಇದ್ರೆ ಹೇಗೆ? ಒಂದ್ಸಲ ನ್ಯೂಸ್ ಇಡು, ಏನಾದ್ರೂ ಹೊಸ ವಿಷಯ ಬರ್ತಾ ಇರುತ್ತೆ ಎಂದು ಜಾನಕಿ ಅನಾಮಿಕಳ ಹತ್ತಿರ ಬಂದು ಹೇಳುತ್ತಾಳೆ. ಆಗ ಅನಾಮಿಕಾ ನ್ಯೂಸ್ ಚಾನೆಲ್ ಹಾಕುತ್ತಾಳೆ. ನ್ಯೂಸ್ ಹಾಕುತ್ತಲೇ ಟಿವಿಯಲ್ಲಿ ಆಂಕರ್ ಹೀಗೆ ಹೇಳುತ್ತಿರುತ್ತಾನೆ, ವ್ಯವಸಾಯದಲ್ಲಿ ಹೊಸ ಬದಲಾವಣೆ, ಅಧಿಕ ಇಳುವರಿ ಕಡೆಗೆ ಓಡುತ್ತಿರುವ ಹೊಸ ಟೆಕ್ನಾಲಜಿ. ಇನ್ನು ಒಂದು ಹೊಲದಲ್ಲಿ 2 ಬೆಳೆ ಬೆಳೆದು ಲಾಭ ಹೊಂದಬಹುದು. ಅದು ಹೇಗೆ ಎಂದು ಈ ದಿನ ನೋಡೋಣ. ನೀವು ಭತ್ತದ ಬೆಳೆ ಬೆರೆಯುತ್ತಿದ್ದರೆ ಆ ಬೆಳೆಯ ಜೊತೆಗೆ ಹೆಚ್ಚಿನ ನೀರು ಇರಬೇಕು. ಅದೇ ಸಮಯದಲ್ಲಿ ಆ ನೀರಿನಲ್ಲಿ ಮೀನು ಕೂಡ ಬೆಳೆಯಬಹುದು. ಹಾಗೆ ಬೆಳೆಸುವುದರಿಂದ ಬೆಳೆ ಕೈಗೆ ಬರುವ ಸಮಯದಲ್ಲಿ ಮೀನುಗಳು ಬಹಳ ಚೆನ್ನಾಗಿ ಬೆಳೆದು ಭತ್ತದ ಬೆಳೆಗೆ ಹೆಚ್ಚಿನ ದುಡ್ಡು ಕೂಡ ಬರುತ್ತದೆ. ಹಾಗೆ ನೀವು ಹೆಚ್ಚಿನ ದುಡ್ಡು ಸಂಪಾದಿಸುವ ಅವಕಾಶ ನೀಡುತ್ತದೆ. ಇದಕ್ಕಿರುವ ಇನ್ನೊಂದು ಲಾಭ ಕೂಡ ಏನೆಂದರೆ, ಭತ್ತದ ಬೆಳೆಯಲ್ಲಿ ಬರುವ ಕ್ರಿಮಿಕೀಟಗಳನ್ನು ಈ ಮೀನುಗಳು ತಿನ್ನುತ್ತವೆ. ಇದರಿಂದ ಭತ್ತದ ಬೆಳೆ ಕೂಡ ಬಹಳ ಚೆನ್ನಾಗಿ ಬೆಳೆಯುತ್ತದೆ. ಈಗಾಗಲೇ ಈ ಪದ್ಧತಿಯನ್ನು ಬೇಕಾದಷ್ಟು ದೇಶದಲ್ಲಿ ಅಳವಡಿಸಿಕೊಂಡು ಒಳ್ಳೆಯ ಲಾಭವನ್ನು ಹೊಂದುತ್ತಿದ್ದಾರೆ. ಆ ಬೆಳೆಯನ್ನು ಹೇಗೆ ಸಾಗಿಸುತ್ತಿದ್ದಾರೆ ನೀವು ಒಂದು ಸಲ ನೋಡಿರಿ. ನೀವು ಪ್ರಯತ್ನಿಸಿ, ಲಾಭವನ್ನು ನಿಮ್ಮ ಸ್ವಂತ ಮಾಡಿಕೊಳ್ಳಿ ಎಂದು ಟಿವಿ ಆಂಕರ್ ಭತ್ತದ ಬೆಳೆ ಜೊತೆಗೆ ಮೀನಿನ ಬೆಳೆ ಹೇಗೆ ಬೆಳೆಯಬೇಕು ಎಂದು ತೋರಿಸುತ್ತಿರುತ್ತಾರೆ. ಅದನ್ನು ನೋಡಿದ ಅತ್ತೆ ಸೊಸೆಯರಿಗೆ ದೊಡ್ಡ ಲಾಟರಿ ತೆಗೆದುಕೊಂಡ ಹಾಗೆ ಆಗುತ್ತದೆ. ಇನ್ನು ದಿನವೂ ಅವರು ಅಂದುಕೊಳ್ಳುತ್ತಿದ್ದ ಅವಕಾಶ ಹತ್ತಿರ ಬಂದಿದೆ ಅಂತ ಅನಿಸುತ್ತದೆ ಅವರಿಗೆ. ಆಹಾ, ಕರೆಕ್ಟ್ ಟೈಮ್ಗೆ ನ್ಯೂಸ್ ಚಾನೆಲ್ ಹಾಕಿ ಎಂತ ಒಳ್ಳೆ ಕೆಲಸ ಮಾಡಿದ್ವಿ. ಇಷ್ಟು ದಿನವೂ ಯಾವ ಬೆಳೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಆಲೋಚಿಸುತ್ತಾ ಇದ್ವು, ಅದು ದೊರಕಿತು ಅತ್ತೆ. ಹೌದೌದು, ನಾವು ಎದುರು ನೋಡುತ್ತಿದ್ದದ್ದು ಇಂಥ ಬೆಳೆಗಾಗಿಯೇ. ಅಂದ್ರೆ ನಾವು ಇನ್ನು ತಡ ಮಾಡದೆ ಅದಕ್ಕೆ ಬೇಕಾದ ಏರ್ಪಾಡು ಮಾಡಬೇಕು. ಇನ್ನು ನಾಳೆ ನಾವು ಅಂದುಕೊಂಡ ಹಾಗೆ ಕೆಲಸ ಶುರು ಮಾಡೋಣ ಅನಾಮಿಕಾ ಎಂದು ಆ ಅತ್ತೆ ಸೊಸೆಯರಿಬ್ಬರು ಹುಷಾರಾಗಿ ಅಂದುಕೊಳ್ಳುತ್ತಾರೆ. ಹಾಗೆ ಮಾರನೇ ದಿನ ಅವರಿಬ್ಬರು ಹೊಲಕ್ಕೆ ಹೋಗುತ್ತಾರೆ. ಹೊಲದ ಸುತ್ತ ಬದುವನ್ನು ಎತ್ತರ ಮಾಡುತ್ತಾರೆ. ಅದರಲ್ಲಿ ನೀರು ಹೆಚ್ಚಿಗೆ ಇಟ್ಟು ಭೂಮಿಯನ್ನು ಸರಿ ಮಾಡಿ ಒಂದು ವಾರದ ನಂತರ ಮೊದಲಿಗೆ ಭತ್ತದ ಬೆಳೆಯನ್ನು ಹಾಕುತ್ತಾರೆ. ಅದು ಹಾಕಿದ ನಂತರ ಒಂದು ವಾರದ ನಂತರ ಆ ಹೊಲದಲ್ಲಿ ಚಿಕ್ಕ ಚಿಕ್ಕ ಮೀನನ್ನು ತಂದು ಹಾಕುತ್ತಾರೆ. ಆ ಅತ್ತೆ ಸೊಸೆಯರಿಬ್ಬರು, ಅಮ್ಮಯ್ಯ, ಒಂದು ಕೆಲಸ ಆಗೋಯ್ತು, ಇನ್ನು ಬೇಗದಲ್ಲಿ ನಮ್ಮ ಬೆಳೆ ಕೈಗೆ ಬರುತ್ತದೆ, ಇನ್ನು ನಮಗೆ ದುಡ್ಡೋ ದುಡ್ಡು. ಇನ್ನು ಆಗಲೇ ಅತ್ತೆ ಅನಾಮಿಕಳ ಹತ್ತಿರ ಹೀಗನ್ನುತ್ತಾಳೆ, ಈ ಸಲ ಮಾತ್ರ ಬಂದ ದುಡ್ಡಲ್ಲಿ ನನಗೂ ನಿನಗೂ ಬಂಗಾರದ ಒಡ್ಯಾಣ ಮಾಡಿಸೋಣ. ಆಹಾ, ನನಗೆ ಡೈಮಂಡ್ ನೆಕ್ಲೆಸ್ ಬೇಕು ಅತ್ತೆ ಎಂದು ಅನಾಮಿಕಾ ಅವರು ಏನು ಬೇಕು ಅಂತ ಅಂದುಕೊಳ್ಳುತ್ತಾ ಇರುತ್ತಾರೆ. ಹಾಗೆ ಕೆಲ ದಿನಗಳು ಕಳೆಯುತ್ತದೆ. ಅವರು ಅಂದುಕೊಂಡ ಹಾಗೆ ಭತ್ತದ ಬೆಳೆ ಬಹಳ ಚೆನ್ನಾಗಿ ಬೆಳೆಯುತ್ತದೆ. ಯಾವ ರೀತಿಯ ಕೀಟಗಳು ಇಲ್ಲದೆ ಹಚ್ಚ ಹಸಿರಾಗಿ ಬೆಳೆದಿರುತ್ತದೆ ಭತ್ತದ ಬೆಳೆ. ಅದರ ಜೊತೆಗೆ ಮೀನುಗಳು ಕೂಡ ಬಹಳ ಬೆಳೆಯುತ್ತಾ ಇರುತ್ತದೆ. ಅದನ್ನು ನೋಡಿ ಆ ಇಬ್ಬರು ಅತ್ತೆ ಸೊಸೆಯರು ಬಹಳ ಸಂತೋಷಿಸುತ್ತಾರೆ. ಆಗಲೇ ಅವರ ಹತ್ತಿರಕ್ಕೆ ಪಕ್ಕದ ಹೊಲದಿಂದ ಪರಮೇಶ್ ಬರುತ್ತಾನೆ. ಏನು, ಇಬ್ರು ಅತ್ತೆ ಸೊಸೆಯರು ಕೂಡ ಬಹಳ ಸಂತೋಷದಿಂದಿದ್ದೀರಾ? ಹೊಲದಲ್ಲಿ ಬಂಗಾರ ಏನಾದ್ರೂ ದೊರಕ್ತಾ ಏನೋ ಎಂದು ಪರಮೇಶ್ ಅವರ ಹತ್ತಿರ ವ್ಯಂಗ್ಯವಾಗಿ ಹೇಳುತ್ತಾನೆ. ಅದಕ್ಕೆ ಅನಾಮಿಕಾ ಪರಮೇಶನ ಹತ್ತಿರ ಹೀಗನ್ನುತ್ತಾಳೆ, ಹೌದು, ನೀನು ಅಂದ ಹಾಗೆ ನಮ್ಮ ಹೊಲದಲ್ಲಿ ಬಂಗಾರ ಸಿಗ್ತಾ ಇದೆ. ಅಂದ ಹಾಗೆ ಕೇಳೋದಕ್ಕೆ ಮರ್ತೋದೆ.
ಹೊಲದಲ್ಲಿ ಏನೋ ಹೊಸ ಬೆಳೆ ಬೆಳೀತಾ ಇದ್ದೀರಾ ಅಂತ ಊರವರೆಲ್ಲ ಅಂದ್ಕೋತಾ ಇದ್ದಾರೆ. ನಾವೇನು ಹೊಸ ಬೆಳೆ ಬೆಳಿಲಿಲ್ಲ, ಯಾರಿಗೂ ತಿಳಿಯದ ಒಂದು ಹೊಸ ಪ್ರಯೋಗ ಉಪಯೋಗಿಸಿದ್ವಿ. ನಾವಿಬ್ಬರು ಅತ್ತೆ ಸೊಸೆರನ್ನು ನೋಡಿ ಹೊಟ್ಟೆ ಉರಿಯಾಗಿ ಅದಕ್ಕೆ ಹೀಗೆ ಮಾತಾಡ್ತಾ ಇದ್ದಾರೆ. ಏನೋ ಅದು ನಮಗೂ ಹೇಳಿದ್ರೆ ನೋಡ್ತೀವಿ, ಆದ್ರೆ ಅದನ್ನ ನಾವು ಕೂಡ ಟ್ರೈ ಮಾಡ್ತೀವಲ್ಲ ಎಂದು ಪರಮೇಶ ಅನಾಮಿಕಳ ಹತ್ತಿರ ಕೇಳುತ್ತಾನೆ. ಆಗ ಅನಾಮಿಕ ಭತ್ತದ ಬೆಳೆಯನ್ನು ಬೆಳೆದು ಮೀನಿನ ಬೆಳೆಯ ಬಗ್ಗೆ ವಿವರವಾಗಿ ಹೇಳುತ್ತಾಳೆ. ಅದನ್ನು ಕೇಳುತ್ತಾನೆ ಪರಮೇಶ್. ನಿಮಗೆ ನಿಜವಾಗ್ಲೂ ಹುಚ್ಚಿಡ್ದಿದೆ, ಹಾಗೆ ಹೇಗೆ ಸಾಧ್ಯವಾಗುತ್ತೆ? ನಿಮ್ಮನ್ನು ನೋಡಿ ನಗೋದ್ರಲ್ಲಿ ತಪ್ಪೇನೂ ಇಲ್ಲ ಎಂದು ಪರಮೇಶ್ ಪರಪರ ನಗುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾನೆ. ಅದರಿಂದ ಆ ಅತ್ತೆ ಸೊಸೆಯರಿಬ್ಬರಿಗೂ ಬಹಳ ಕೋಪ ಬರುತ್ತದೆ. ಇವನು ನಮ್ಮನ್ನು ನೋಡಿ ಆಡ್ಕೊಂಡು ನಗುತ್ತಾ ಹೋದ, ಎಷ್ಟು ಪೊಗರ ನೋಡು. ಹಾ, ಅವನು ಮುಖ ಅತ್ತೆ, ಅವನಿಗೇನ್ ಗೊತ್ತು? ಇಬ್ರು ಹೆಂಗಸರು ಸೇರಿ ಇಷ್ಟು ಬೆಳೆ ಬೆಳೀತಾ ಇದ್ದಾರೆ ಅಂತ ಹೊಟ್ಟೆ ಕಿಚ್ಚು ಅವನಿಗೆ. ಸರಿ ಬನ್ನಿ, ನಾವು ಮನೆಗೆ ಹೋಗೋಣ ಎಂದು ಹಾಗೆ ನಡೆದುಕೊಂಡು ಮನೆಗೆ ಹೊರಟು ಹೋಗುತ್ತಾರೆ ಇಬ್ಬರು. ಹಾಗೆ ಕೆಲ ದಿನಗಳು ಕಳೆಯುತ್ತದೆ. ಮೀನು ಸರಿಯಾಗಿ ಬೆಳೆಯಲಿಕ್ಕೆ ಬೇಕಾದ ಆಹಾರ ತಂದು ಹಾಕುತ್ತಿರುತ್ತಾರೆ ಅತ್ತೆ ಸೊಸೆಯರು. ಇನ್ನು ಕೆಲವು ದಿನಕ್ಕೆ ಮೀನು ಕೂಡ ಬಹಳ ದೊಡ್ಡದಾಗುತ್ತದೆ. ಹೊಲದಲ್ಲಿ ತಿರುಗುತ್ತಾ ಇರುವ ಮೀನನ್ನು ನೋಡುತ್ತಾರೆ ಅತ್ತೆ ಸೊಸೆಯರು. ಅತ್ತೆ, ಮೀನೆಲ್ಲ ಬಹಳ ಚೆನ್ನಾಗಿ ಬೆಳೆದಿದೆ. ದಿನವೂ ಸ್ವಲ್ಪ ಹಿಡಿದುಕೊಂಡು ಮಾರಿದ್ರೆ ದುಡ್ಡು ಬರುತ್ತಲ್ಲ. ಹಾಗೆ ದಿನವೂ ಸ್ವಲ್ಪ ಸ್ವಲ್ಪ ಮಾಡಿದ್ರೆ ಹೆಚ್ಚು ದುಡ್ಡು ಬರೋದಿಲ್ಲ, ಎಲ್ಲ ಒಂದೇ ಸಲ ಮಾರಿದ್ರೆ ಒಳ್ಳೇದಲ್ವಾ? ಆದ್ರೆ ಸ್ವಲ್ಪ ದಿನಕ್ಕೆ ಬೆಳೆ ಬರುತ್ತೆ, ಆಗ ಹೊಲದಲ್ಲಿ ನೀರಿಲ್ದ ಹಾಗೆ ಇರಬೇಕು. ಅದಕ್ಕಿಂತ ಮೊದಲೇ ನಾವು ಈ ಮೀನೆಲ್ಲ ಹಿಡಿಬೇಕು, ಇಲ್ಲ ಅಂದ್ರೆ ನೀರಿಲ್ದೆ ಮೀನೆಲ್ಲ ಸತ್ತು ಹೋಗುತ್ತೆ ಅತ್ತೆ. ಹೌದು, ಬೆಳೆ ಕೊಯ್ಲಿಕ್ಕೆ ಇನ್ನು 2 ವಾರ ಇದೆ ಅಲ್ಲ. 1 ವಾರದಲ್ಲಿ ಮೀನೆಲ್ಲ ಹಿಡಿದು ನೀರಿಲ್ದಂತೆ ಮಾಡಿ ಭತ್ತ ಕೊಯ್ಲು ಮಾಡೋಣ ಎಂದುಕೊಂಡು ಅವರಿಬ್ಬರು ಪ್ಲಾನ್ ಮಾಡುತ್ತಾರೆ. ಇನ್ನು ಮಾರನೇ ದಿನ ಹೊಲದಲ್ಲಿಳಿದು ಮೀನು ಹಿಡಿಯಲಿಕ್ಕೆ ಶುರು ಮಾಡುತ್ತಾರೆ ಅತ್ತೆ ಸೊಸೆಯರು. ಆ ಮೀನುಗಳು ಅವರ ಕೈಗೆ ಸಿಗದೆ ಆ ಕಡೆ ಈ ಕಡೆ ತಿರುಗುತ್ತಾ ತಪ್ಪಿಸಿಕೊಳ್ಳುತ್ತಾ ಇರುತ್ತದೆ. ಅದರಿಂದ ಅತ್ತೆ ಸೊಸೆಯರಿಬ್ಬರು ಬೆಳೆಯನ್ನೆಲ್ಲ ತುಳಿಯುತ್ತಾ ಮೀನನ್ನು ಹಿಡಿಯುತ್ತಾರೆ. ಹಾಗೆ ಬಹಳ ಸಮಯದ ನಂತರ ಹೊಲದಲ್ಲಿರುವ ಮೀನುಗಳನ್ನೆಲ್ಲ ಹಿಡಿದು ಹೊರಗೆ ಬರುತ್ತಾರೆ. ಮೀನುಗಳು ಚೆನ್ನಾಗಿ ಬೆಳೆದಿರುತ್ತದೆ. ಆ ಮೀನನ್ನು ನೋಡಿ ಅವರಿಬ್ಬರು ಬಹಳ ಸಂಭ್ರಮ ಪಡುತ್ತಾರೆ. ಆಗಲೇ ಜಾನಕಿ ಒಂದೇ ಸಲ ಅವರ ಹೊಲದ ಕಡೆಗೆ ನೋಡಿ ಶಾಕ್ ಆಗುತ್ತಾಳೆ. ಅರೆ ಸೊಸೆ, ನಮ್ ಕತೆ ಮುಗೀತೆ, ನಮ್ ಹೊಲದ ಕಡೆ ನೋಡು. ಏನತ್ತೆ, ಏನಾಯ್ತು ಎಂದು ಅನಾಮಿಕಾ ಕೂಡ ಹೊಲದ ಕಡೆಗೆ ನೋಡುತ್ತಾಳೆ. ಅನಾಮಿಕಾ ಶಾಕ್ ಆಗುತ್ತಾಳೆ. ಅವರು ಮಾಡಿದ ತಪ್ಪೇನೆಂದರೆ ಮೀನು ಹಿಡಿಯುವ ಧ್ಯಾನದಲ್ಲಿ ಬಿದ್ದು ಹೊಲವನ್ನೆಲ್ಲ ಇಷ್ಟ ಬಂದ ಹಾಗೆ ತುಳಿದಿದ್ದರು. ಅದರಿಂದ ಆ ಹೊಲವೆಲ್ಲ ನೆಲದ ಪಾಲಾಗಿರುತ್ತದೆ. ಅಯ್ಯಯ್ಯೋ, ಎಂತ ತಪ್ಪಾಗೋಯ್ತು. ನಾವೆಷ್ಟು ತಪ್ಪು ಮಾಡಿದ್ವಿ ಅತ್ತೆ. ಚೆನ್ನಾಗಿ ಬೆಳೆದ ಬೆಳೆಯನ್ನೆಲ್ಲ ನಾಶ ಮಾಡಿದ್ವು. ನೀವಾದ್ರೂ ನೋಡ್ಬೋದಲ್ಲ. ನಾನು ನಿನ್ ಜೊತೆ ಮೀನ್ ಹಿಡಿತಾ ನೋಡ್ಲಿಕ್ಕಾಗಿಲ್ಲ. ಇಷ್ಟು ಘೋರ ನಡೆಯುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಈಗ ಏನ್ ಮಾಡೋದು? ಬೆಳೆ ನಷ್ಟ ಆಯ್ತು. ಹೋಗಿ ಈ ಮೀನುಗಳನ್ನಾದ್ರೂ ಮಾರ್ಕೊಳ್ಳೋಣ, ಸ್ವಲ್ಪ ಆದ್ರೂ ದುಡ್ಡು ಬರುತ್ತೆ. ನೆಕ್ಸ್ಟ್ ಟೈಮು ಬಹಳ ಜಾಗ್ರತೆ ವಹಿಸ್ಬೇಕು, ಮತ್ತೆ ಇಂತಹ ತಪ್ಪು ನಡೀಬಾರ್ದು ಅನಾಮಿಕಾ ಎಂದು ಜಾನಕಿ ಅನ್ನುತ್ತಾಳೆ. ಹಾಗೆ ಅತ್ತೆ ಸೊಸೆಯರಿಬ್ಬರು ಅವರಿಗೆ ಆದ ನಷ್ಟವನ್ನು ನೆನೆಸಿಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾರೆ. ಇನ್ನು ಅವರು ಮೀನನ್ನು ಮಾರಿಕೊಂಡು ಬಂದ ಹಣದಲ್ಲಿ ಸಂತೋಷವಾಗಿ ಇರುತ್ತಾರೆ ಆ ಅತ್ತೆ ಸೊಸೆಯರಿಬ್ಬರು. ಸರ್ವೇಪಲ್ಲಿ ಅನ್ನುವ ಗ್ರಾಮದಲ್ಲಿ ಅತ್ತೆ ಸೊಸೆಯರಿದ್ದರು. ಅತ್ತೆಯ ಹೆಸರು ಶಾರದಾ, ಸೊಸೆ ಅನಾಮಿಕಾ. ಅವರಿಬ್ಬರು ಜೀವನಾಧಾರಕ್ಕಾಗಿ ಮೀನು ಹಿಡಿದುಕೊಂಡು ಮಾರಿಕೊಂಡು ಬದುಕುತ್ತಿದ್ದರು. ಅನಾಮಿಕಳ ಗಂಡ ಶಾರದಳ ಗಂಡ ಇಬ್ಬರು ನದಿಯಲ್ಲಿ ಸುಳಿಗಳಿಗೆ ಸಿಲುಕಿ ಮರಣಿಸಿರುತ್ತಾರೆ. ಅವರಿಬ್ಬರು ಮೀನು ಹಿಡಿಯಬೇಕಾಗಿ ಬರುತ್ತದೆ. ಹಾಗೆ ಅವರಿಬ್ಬರು ನಡೆದದ್ದನ್ನು ಮರೆತು ಹೋಗಿ ಜೀವನ ಸಾಗಿಸುತ್ತಿದ್ದರು. ಹಾಗಿರುವಾಗ ಒಂದು ದಿನ ಅತ್ತೆ ಸೊಸೆಯರಿಬ್ಬರು ಮೀನಿನ ಬೇಟೆಗಾಗಿ ಸಮುದ್ರಕ್ಕೆ ಹೋಗುತ್ತಾರೆ. ಆಗ ಅವರಿಗೆ ಬಲೆಯಲ್ಲಿ ಒಂದು ದೊಡ್ಡ ಮೀನು ಸಿಗುತ್ತದೆ. ಆ ಮೀನನ್ನು ನೋಡಿ ಅವರಿಬ್ಬರು ಬಹಳ ಆಶ್ಚರ್ಯ ಹೋಗುತ್ತಾರೆ. ಅರೇ ಸೊಸೆ, ಇಷ್ಟು ದೊಡ್ಡ ಮೀನನ್ನು ಏನ್ ಮಾಡ್ಬೇಕು? ಮಾರ್ಕೆಟ್ ಅಲ್ಲಿ ಇದನ್ನ ತಗೋತಾರೋ ಇಲ್ವೋ ಅಂತೂ ಅನುಮಾನ. ಅದೇ ನನಗ್ ಕೂಡ ಅನುಮಾನವಾಗಿದೆ ಅತ್ತೆ. ಇಷ್ಟರಲ್ಲಿ ಆ ದೊಡ್ಡ ಮೀನು ಅವರ ಹತ್ತಿರ ಮಾತನಾಡುತ್ತದೆ. ದಯವಿಟ್ಟು ಒಂದು ಸಲ ನನ್ನ ಮಾತನ್ನು ಕೇಳಿ.
ನನ್ನನ್ನು ನೀವು ಬಿಟ್ಟು ಬಿಟ್ರೆ ನಾನು ನಿಮಗೆ ಬಹಳ ದೊಡ್ಡ ಬಹುಮಾನ ಕೊಡ್ತೀನಿ. ಹಾಗೆ ಮೀನು ಮಾತಾಡಿದ್ದನ್ನು ಕಂಡು ಆಶ್ಚರ್ಯ ಹೋಗುತ್ತಾರೆ. ದೋಣಿಯಲ್ಲಿ ಒಂದು ಮೂಲೆಯಲ್ಲಿ ಕುಳಿತು ಭಯಪಡುತ್ತಿರುತ್ತಾರೆ. ಏನಕ್ಕೆ ಭಯ ಪಡ್ತಿದ್ದೀರಾ? ನಾನು ನಿಮ್ಮನ್ನ ಏನೂ ಮಾಡೋದಿಲ್ಲ. ನನ್ನನ್ನು ಈ ಬಲೆಯಿಂದ ಬಿಡಿಸಿ, ನನ್ನನ್ನು ನದಿಗೆ ಬಿಟ್ಟರೆ ಸಹಾಯ ಮಾಡ್ತೀನಿ. ಆ ಮೀನಿನ ಮಾತು ಕೇಳಿ ಅವರು ಸರಿ ಅನ್ನುತ್ತಾರೆ. ಆ ಮೀನನ್ನು ಬಲೆಯಿಂದ ತಪ್ಪಿಸಿ ಮತ್ತೆ ನೀರಿಗೆ ಹಾಕುತ್ತಾರೆ. ತಕ್ಷಣ ಆ ಮೀನು ಹೀಗನ್ನುತ್ತೆ, ಇಲ್ಲೋಡಿ, ತಗೊಳ್ಳಿ, ದುಡ್ಡು, ವಜ್ರಗಳು ಎಂದು ಮೀನು ಅದನ್ನು ಸೃಷ್ಟಿಸಿ ಅದನ್ನು ಅವರಿಗೆ ಕೊಡುತ್ತದೆ. ಅತ್ತೆ ಅದನ್ನು ನೋಡಿ ಬಹಳ ಸಂತೋಷಿಸುತ್ತಾಳೆ. ಅರೆ, ಇಷ್ಟು ಬಂಗಾರ, ಇಷ್ಟು ದುಡ್ಡ ಎಂದು ಅತ್ತೆ ಅದನ್ನು ತೆಗೆದುಕೊಳ್ಳಲಿಕ್ಕೆ ಹೋದಳು. ಅತ್ತೆ, ಒಂದು ನಿಮಿಷ ಇರಿ ಎಂದು ಅನಾಮಿಕಾ ಅತ್ತೆಯನ್ನು ನಿಲ್ಲಿಸುತ್ತಾಳೆ. ಅತ್ತೆ ಬಹಳ ಆಶ್ಚರ್ಯದಿಂದ ಏನಾಯಿತು ಎಂದು ಕೇಳುತ್ತಾಳೆ. ಆಗ ಆ ಸೊಸೆ ಮೀನಿನ ಹತ್ತಿರ ಹೀಗನ್ನುತ್ತಾಳೆ, ಓ ಮಾಯಾ ಮೀನೆ, ನಮಗೆ ಯಾವ ರೀತಿಯ ದುಡ್ಡು ಒಡವೆ ಬೇಡ. ಇದನ್ನು ತೆಗೆದುಕೊಂಡ್ರೆ ಮತ್ತೆ ಇದೆಲ್ಲ ಖರ್ಚು ಮಾಡಿದ ನಂತರ ತಕ್ಷಣ ಆಗಿ ಹೋಗುತ್ತೆ. ಅದರಿಂದ ಎಂಥ ಉಪಯೋಗವೂ ಇಲ್ಲ ಮೀನೆ. ಅದಕ್ಕೆ ನೀನೀಗ ಇದರ ಬದಲಿಗೆ ನಮಗೆ ಬೇರೆ ಏನಾದರೂ ಕೊಡು. ಅಂದ್ರೆ ನಾವು ಯಾವಾಗಲೂ ಸಂಪಾದಿಸುವಂತೆ ಇರಬೇಕು. ಆಗ ನೀನು ಕೊಟ್ಟಿದ್ದಕ್ಕೂ ನಿನಗೆ ಹೆಸರು ಇರುತ್ತೆ, ತಗೊಂಡಿದ್ದಕ್ಕೆ ನಮಗೆ ನ್ಯಾಯವೂ ಇರುತ್ತೆ. ಆಗ ಆ ಮೀನು ಬಹಳ ಹೊತ್ತು ಆಲೋಚಿಸುತ್ತದೆ. ಸರಿ, ಇಲ್ಲಿ ನೋಡಿ, ಈ ಮಡಕೆ ತಗೊಳ್ಳಿ. ಈ ಮಡಕೆಯಲ್ಲಿ ನೀರು ತೆಗೆದುಕೊಂಡು ಯಾವುದಾದ್ರೂ ಖಾಲಿ ಜಾಗದಲ್ಲಿ ಹಾಕಿ. ಆಮೇಲೆ ನೋಡಿ ಏನಾಗುತ್ತೋ. ನಿಮಗೆ ಎಲ್ಲವೂ ಲಾಭವೇ ಎಂದು ಆ ಮಾಯಾ ಮೀನು ಹೇಳುತ್ತದೆ. ಅದಕ್ಕೆ ಅವರು ಬಹಳ ಸಂತೋಷಪಟ್ಟು ಆ ಮಡಕೆ ತೆಗೆದುಕೊಳ್ಳುತ್ತಾರೆ. ಆ ನಂತರ ಆ ಮೀನು ಅಲ್ಲಿಂದ ಹೊರಟು ಹೋಗುತ್ತದೆ. ಆ ಅತ್ತೆ ಸೊಸೆಯರಿಬ್ಬರು ಆ ಮಡಕೆಯನ್ನು ತೆಗೆದುಕೊಂಡು ದೋಣಿಯಲ್ಲಿ ಕುಳಿತುಕೊಂಡು ದಡಕ್ಕೆ ಬರುತ್ತಾರೆ. ಆ ನಂತರ ಆ ಮಡಕೆ ತೆಗೆದುಕೊಂಡು ಮನೆಗೆ ಬರುತ್ತಾರೆ. ಆ ನಂತರ ಮಾರನೇ ದಿನ ಬೆಳಿಗ್ಗೆ ಅತ್ತೆ ಸೊಸೆಯರು ಆ ಮಡಕೆಯ ಮುಂದೆ ಕುಳಿತುಕೊಳ್ಳುತ್ತಾರೆ. ಅತ್ತೆ, ಏನು ಆ ಕೊಡದ ಮುಂದೆ ಕೂತ್ಕೊಂಡು ಏನು ಆಲೋಚಿಸ್ತಾ ಇದ್ದೀರಾ? ಆ ಮಾಯಾ ನೀರು ಮಡಕೆಯಲ್ಲಿ ಹಾಕಿ ಯಾವ್ದಾದ್ರೂ ಖಾಲಿ ಸ್ಥಳದಲ್ಲಿ ಹಾಕು ಅಂತಲ್ಲ, ಬೋರ್ ನೀರು ಹಾಕದ, ಬಾವಿ ನೀರು ಹಾಕ್ಬೇಕಾ ಅಂತ ಆಲೋಚಿಸ್ತಾ ಇದ್ದೀನಿ. ಅರೆ, ನಿಮ್ ಬುದ್ಧಿವಂತಿಕೆಗೆ ಮೆಚ್ಕೋಬೇಕು. ಯಾವ ನೀರಾದ್ರೇನು, ಮೊದಲು ಅದಕ್ಕೆ ನೀರು ತುಂಬಿ ಎಂದು ಅಂದಳು ಅನಾಮಿಕಾ. ಅದಕ್ಕೆ ಆಕೆ ಸರಿ ಎಂದು ಹೇಳು ಮಡಕೆಯಲ್ಲಿ ನೀರು ತುಂಬಿಕೊಂಡು ಹೋಗಿ ಮನೆಯ ಮುಂದಿರುವ ಖಾಲಿ ಸ್ಥಳದಲ್ಲಿ ಚೆಲ್ಲುತ್ತಾರೆ. ಚೆಲ್ಲಿದ ನಂತರ ಅತ್ತೆ ಹಾಗೆ ನೋಡುತ್ತಾ ಇರುತ್ತಾಳೆ. ಏನತ್ತೆ, ನೀವು ಅಲ್ಲೇ ನಿಂತು ನೋಡ್ತಾ ಇದ್ದೀರಿ? ಏನ್ ನಡೀತು? ಮಾಯಾ ಮೀನು ಹೇಳ್ತಲ್ಲ, ಅದಕ್ಕೆ ಏನ್ ನಡೀತು ಅಂತ ನೋಡ್ತಾ ಇದ್ದೀನಿ. ಅದಕ್ಕೆ ಆದ್ರೆ ಇಲ್ಲಿ ಏನು ನಡೀತಿಲ್ಲ ಸೊಸೆ. ಅಬ್ಬಾ, ಬಹಳ ಬುದ್ಧಿವಂತರು ಅತ್ತೆ ನೀವು. ಬನ್ನಿ ಹೋಗೋಣ ಇಲ್ಲಿಂದ. ಮೀನು ಹೇಳೋದಕ್ಕೆ ಏನೋ ಒಂದು ಕಾರಣ ಇರಬೇಕು. ಕಾದು ನೋಡೋದಕ್ಕಿಂತ ನಾವಿನ್ನೂ ಏನು ಮಾಡಲಾರೆವು ಅತ್ತೆ ಎಂದು ಅನಾಮಿಕಾ ಹೇಳುತ್ತಾಳೆ. ಅದಕ್ಕೆ ಆಕೆ ಸರಿ ಎಂದು ಹೇಳಿ ಒಳಗೆ ಹೋಗುತ್ತಾಳೆ. ಇನ್ನು ಆ ದಿನ ಕಳೆದು ಹೋಗುತ್ತದೆ. ಆ ಮಾರನೇ ದಿನ ಬೆಳಿಗ್ಗೆ ಆ ಸ್ಥಳದಲ್ಲಿ ಬುಟ್ಟಿಗಳಿರುತ್ತದೆ. ಅತ್ತೆ ಆ ಬುಟ್ಟಿಗಳನ್ನು ನೋಡಿ ಆಶ್ಚರ್ಯ ಹೋಗುತ್ತಾಳೆ. ಅರೆ ಸೊಸೆ, ಬೇಗ ಬಾರೆ, ನೋಡು, ಅಲ್ಲಿ ನೆನ್ನೆ ನೀರ್ ಹಾಕಿದ್ವಲ್ಲ, ಅಲ್ಲಿ ಬುಟ್ಟಿಗಳು ಬಂದಿವೆ. ಎಲ್ಲ ಬಿಟ್ಟು ಆ ಮಾಯಾ ಮೀನು ಏನಾದ್ರೂ ಬಂಗಾರದ ಕೋಳಿನ ಪ್ರತ್ಯಕ್ಷ ಮಾಡಿದ್ಯಾ ಏನು ಎಂದು ಅತ್ತೆ ಆಶ್ಚರ್ಯದಿಂದ ಹೇಳುತ್ತಾಳೆ. ಸೊಸೆ ಆ ಮಾತನ್ನು ಕೇಳಿ ಆಶ್ಚರ್ಯ ಹೋಗುತ್ತಾಳೆ. ನಿಜ ಅತ್ತೆ, ಬಹಳ ಬುಟ್ಟಿಗಳಿವೆ. ಬನ್ನಿ ಬೇಗ ಹೋಗಿ ನೋಡೋಣ. ಬುಟ್ಟಿ ಎತ್ತಿ, ಏನು ಒಳಗಡೆ ಇದೆಯೋ ಅಂತ ಎಂದು ಆ ಅತ್ತೆ ಸೊಸೆಯರಿಬ್ಬರು ಆ ಬುಟ್ಟಿಯನ್ನು ಎತ್ತಿ ನೋಡುತ್ತಾರೆ. ಒಳಗಡೆ ಬಂಗಾರದ ಮೀನುಗಳು ನಿಗರಿಕೊಂಡು ಇರುತ್ತವೆ. ಅದನ್ನು ನೋಡಿ ಬಹಳ ಆಶ್ಚರ್ಯ ಹೋಗುತ್ತಾರೆ. ಅರೆ ಸೊಸೆ, ನೋಡಿ, ಬಂಗಾರದ ಮೀನುಗಳು. ಅಮ್ಮ, ಏನು ಬಂಗಾರದ ಮೀನುಗಳು, ಬೇಗನೆ ಇದನ್ನು ತಗೋ ಎಂದು ಆ ಬುಟ್ಟಿಯಲ್ಲಿ ಮೀನುಗಳನ್ನು ತೆಗೆದುಕೊಂಡು ಮನೆಯೊಳಗೆ ಹೋಗುತ್ತಾರೆ. ಇನ್ನು ದಿನವೂ ಅವರು ನೀರು ಹೊಯ್ಯುವುದು, ಬಂಗಾರದ ಮೀನುಗಳನ್ನು ತೆಗೆದುಕೊಂಡು ಬರುವುದು ಇದೇ ಅಭ್ಯಾಸವಾಗುತ್ತದೆ ಆ ಅತ್ತೆ ಸೊಸೆಯರಿಗೆ. ಕೆಲವು ದಿನಗಳ ನಂತರ ಆ ಬಂಗಾರದ ಮೀನುಗಳನ್ನು ಮಾರಿಕೊಂಡು ಅವರು ಬಹಳ ಧನವಂತರಾಗುತ್ತಾರೆ. ಅವರು ಧನವಂತರಾಗಿದ್ದರಿಂದ ಬಡವರಿಗೆ ಎಷ್ಟೋ ಸಹಾಯ ಮಾಡುತ್ತಾ ದಿನಗಳನ್ನು ಕಳೆಯುತ್ತಾ ಇರುತ್ತಾರೆ. ಹೀಗಿರುವಾಗ ಒಂದು ದಿನ ಅತ್ತೆಯ ಕೈಯಿಂದ ಮಡಕೆ ಕೆಳಗೆ ಬಿದ್ದು ಒಡೆದು ಹೋಗುತ್ತದೆ. ಅದನ್ನು ನೋಡಿದ ಅತ್ತೆ ಹೀಗನ್ನುತ್ತಾಳೆ, ಅಯ್ಯೋ ಭಗವಂತ, ಎಂತ ಕೆಲಸ ಆಗೋಯ್ತು.
ಬಂಗಾರದಂತ ಮಡಕೆ ಬಿದ್ದು ಒಡೆದು ಹೋಯ್ತು. ಅರೇ ಸೊಸೆ, ಇಲ್ಲಿ ಬಾರೆ, ಬಂಗಾರದಂತ ಮಡಕೆ ಒಡೆದು ಹೋಯ್ತು ಎಂದು ಅಳುತ್ತಿರುತ್ತಾಳೆ. ಆಗಲೇ ಆ ಸೊಸೆ ಹೊರಗೆ ಬಂದು ಆ ಮಡಕೆಯನ್ನು ನೋಡುತ್ತಾಳೆ. ಅಯ್ಯೋ ಅತ್ತೆ, ಎಂತ ಕೆಲಸ ಆಗೋಯ್ತು? ಇನ್ನು ನಾವು ಕಷ್ಟಪಟ್ಟ ಕೆಲಸ ಮಾಡಬೇಕು. ಇನ್ನು ಬಡವರಿಗೆ ಏನಾದ್ರೂ ಸಹಾಯ ಮಾಡಲಾರೆವು. ಈಗ ಈ ಮಾಯಾ ಮೀನು ಎಲ್ಲಿದೆ ಅಂತ ಕೂಡ ಗೊತ್ತಿಲ್ಲ. ಲಕ್ಷ್ಮೀದೇವಿ ಬಂದು ಹಾಗೆ ಹೊರಟೋದ್ಲು. ನಮ್ ಕರ್ಮ, ಏನು ಮಾಡಲಾರೆವು ಎಂದು ಬಹಳ ದುಃಖ ಪಡುತ್ತಿದ್ದಳು. ಹಾಗೆ ಆ ಒಡೆದ ಮಡಕೆಯನ್ನು ಪಕ್ಕಕ್ಕೆ ಇಡಬೇಕು ಎಂದುಕೊಳ್ಳುತ್ತಾ ಅದನ್ನು ಮುಟ್ಟಿದಳು. ತಕ್ಷಣ ಆ ಒಡೆದ ಮಡಕೆ ಮಾಮೂಲಿನ ಸ್ಥಿತಿಗೆ ಬರುತ್ತದೆ. ಅದನ್ನು ನೋಡಿ ಅವರು ಬಹಳ ಸಂತೋಷ ಪಡುತ್ತಾರೆ. ಆ ಅತ್ತೆ ಸೊಸೆಯರು ಹಿಡಿಸಲಾಗದಷ್ಟು ಸಂತೋಷದಿಂದ ಒಬ್ಬರಿಗೆ ಒಬ್ಬರು ಹೀಗಂದುಕೊಳ್ಳುತ್ತಾರೆ. ಅಂದ್ರೆ ಈ ಮಾಯಾ ಮಡಕೆ ಒಡೆದು ಹೋದ್ರೆ ನಾವು ಅದನ್ನು ಮುಟ್ಟಿದ್ರೆ ಮತ್ತೆ ಮಾಮೂಲಿ ಸ್ಥಿತಿಗೆ ಬರುತ್ತೆ ಅಂದ ಹಾಗಾಯ್ತು ಎಂದು ಅವರು ಬಹಳ ಸಂತೋಷಿಸುತ್ತಾರೆ. ಹಾಗೆ ಕೆಲವು ದಿನಗಳು ಕಳೆಯುತ್ತದೆ. ಅವರು ಎಲ್ಲರಿಗೂ ಸಹಾಯ ಮಾಡುತ್ತಲೇ ಇರುತ್ತಾಳೆ. ಹಾಗಿರುವಾಗ ಕೆಲವು ದಿನಗಳಲ್ಲಿ ಅತ್ತೆ ಸೊಸೆಯರಿಗೆ ಅತ್ಯಾಸೆ ಹುಟ್ಟುತ್ತದೆ. ಅರೇ ಸೊಸೆ, ನನಗೆ ಒಂದು ಅರ್ಥವಾಗ್ತಾ ಇಲ್ವೇ? ನಾವು ಏನಕ್ಕೆ ದುಡ್ಡನ್ನ ಎಲ್ರಿಗೂ ವೃತ ಹಂಚ್ತಾ ಇದ್ದೀವಿ? ಅದರಿಂದ ನಮಗೆ ಬಂದ ಲಾಭ ಏನಿದೆಯೇ? ನಾನು ಕೂಡ ಅದ್ರ ಬಗ್ಗೆನೇ ಆಲೋಚಿಸ್ತಾ ಇದ್ದೀನತ್ತೆ. ಹಾಗೆ ಮಾಡೋದ್ರಿಂದ ನಮಗೆ ಯಾವ ಲಾಭವೂ ಇಲ್ಲ. ಅದರಿಂದ ನಾವು ಯಾರಿಗೂ ದಾನ ಮಾಡೋದು ಬೇಡ. ಇರೋದನ್ನೆಲ್ಲ ಕೂಡಿಟ್ಕೊಳ್ಳೋಣ. ಬಂದಿದ್ದನ್ನೆಲ್ಲ ನಮಗೆ ಬೇಕಾದ್ದನ್ನು ತರಿಸಿಕೊಂಡು ನಾವು ಸಂತೋಷವಾಗಿರೋಣ ಅತ್ತೆ ಎಂದು ಅನಾಮಿಕಾ ಅನ್ನುತ್ತಾಳೆ. ಅದಕ್ಕೆ ಅತ್ತೆ ಸರಿ ಎನ್ನುತ್ತಾಳೆ. ಇನ್ನು ಆ ದನದಿಂದ ಅವರು ಯಾರಿಗೂ ದಾನ ಮಾಡುವುದಿಲ್ಲ. ಮನೆ ಮುಂದೆ ಬಂದ ಭಿಕ್ಷುಕನಿಗೆ ಕೂಡ ಅವನನ್ನು ಬೈದು ಕಳಿಸುತ್ತಿದ್ದರು. ಹಾಗೆ ದಿನವೂ ನಡೆಯುತ್ತಿತ್ತು. ಒಂದು ದಿನ ಸೊಸೆ ಯಾವತ್ತಿನ ಹಾಗೆ ಮಡಕೆಯಲ್ಲಿ ನೀರು ಚೆಲ್ಲುತ್ತಾ ಇದ್ದಳು. ಆಕೆ ಕೈ ಜಾರಿ ಬಿದ್ದು ಆ ಮಡಕೆ ಒಡೆದು ಹೋಗುತ್ತದೆ. ಆದರೆ ಸೊಸೆ ಏನಕ್ಕೂ ಭಯಪಡುವುದಿಲ್ಲ. ಇದು ಮಾಯಾ ಕುಂಡ, ಏನೂ ಆಗೋದಿಲ್ಲ ಎಂದು ತಿರುಗಿ ಮತ್ತೆ ಆ ಕುಂಡವನ್ನು ಹಿಡಿದುಕೊಳ್ಳುತ್ತಾಳೆ. ಆದರೆ ಆ ಮಡಕೆ ಮತ್ತೆ ಮಾಮೂಲಿನ ಸ್ಥಿತಿಗೆ ಬರುವುದಿಲ್ಲ. ಆಕೆ ಮತ್ತೆ ಮತ್ತೆ ಪ್ರಯತ್ನ ಮಾಡುತ್ತಲೇ ಇದ್ದರೂ ಕೂಡ ಎಷ್ಟು ಹೊತ್ತಾದರೂ ಮಡಕೆ ಮತ್ತೆ ಮಾಮೂಲಿನ ಸ್ಥಿತಿಗೆ ಬರುವುದಿಲ್ಲ. ಅದರಿಂದ ದಿಗಿಲಿನಿಂದ ಆಕೆ ಅತ್ತೆಯನ್ನು ಹೊರಗೆ ಕರೆಯುತ್ತಾಳೆ. ಅತ್ತೆ ಹೊರಗೆ ಬಂದು ನೋಡುತ್ತಾಳೆ. ಏನು ನಡೆಯಿತು ಎಂದು ಕೇಳುತ್ತಾಳೆ. ಇನ್ನು ಅನಾಮಿಕಾ ನಡೆದ ವಿಷಯವೆಲ್ಲ ಹೇಳುತ್ತಾಳೆ. ಅತ್ತೆ ಕೂಡ ಅದನ್ನು ಹಿಡಿಯಲಿಕ್ಕೆ ಪ್ರಯತ್ನಿಸುತ್ತಾಳೆ. ಆದರೆ ಆ ಮಡಕೆ ಹಾಗೆಯೇ ಇರುತ್ತದೆ. ಇನ್ನು ಅತ್ತೆ ಸೊಸೆಯರಿಬ್ಬರು ಒಬ್ಬರನ್ನ ಒಬ್ಬರು ನೋಡಿಕೊಂಡು ಅಳುತ್ತಾ ಇರುತ್ತಾರೆ. ಆಗ ಒಂದೇ ಸಲಕ್ಕೆ ಆ ಮಡಕೆ ಮಾಮೂಲಿನ ಸ್ಥಿತಿಗೆ ಬರುತ್ತದೆ. ಅದನ್ನು ನೋಡಿ ಅವರು ಸಂತೋಷ ಪಡುತ್ತಾರೆ. ಆ ಮಡಕೆಯನ್ನು ತೆಗೆದುಕೊಳ್ಳಲಿಕ್ಕೆ ಪ್ರಯತ್ನಿಸುತ್ತಾರೆ. ಆಗ ಆ ಮಡಕೆ ಅಪ್ರಯತ್ನವಾಗಿ ಒಂದೇ ಸಲಕ್ಕೆ ಗಾಳಿಯಲ್ಲಿ ಎಗರುತ್ತದೆ. ಮೂರ್ಖರೇ, ಮೊದಲ ಸಲ ನಾನು ಒಡೆದು ಹೋದಾಗ ನಿಮ್ಮ ಮನಸ್ಸು ಬಹಳ ಸ್ವಚ್ಛವಾಗಿತ್ತು. ಅದಕ್ಕೆ ನಾನು ಮಾಮೂಲು ಸ್ಥಿತಿಗೆ ಬದಲಾಗಿ ಹೋದೆ. ಈಗ ನಿಮ್ಮ ಸ್ವಭಾವಗಳು, ಮನಸ್ಸು ಕೆಟ್ಟು ಹೋಗಿದೆ. ನಿಮ್ಮ ಬುದ್ಧಿ ಸ್ವಾರ್ಥಪೂರಿತವಾಗಿದೆ. ಅದಕ್ಕೆ ನಾನು ಇನ್ನು ಮೇಲೆ ನಿಮಗೆ ಯಾವತ್ತಿಗೂ ದಕ್ಕುವುದಿಲ್ಲ ಎಂದು ಆ ಮಾಯಾ ಮಡಕೆ ಒಂದೇ ಸಲ ಮಾಯವಾಗಿ ಹೋಗುತ್ತದೆ. ಅದನ್ನು ನೋಡಿ ಅವರಿಬ್ಬರು ಮತ್ತಷ್ಟು ಅಳುತ್ತಿರುತ್ತಾರೆ. ಇನ್ನು ಕೆಲವು ದಿನಗಳಿಗೆ ಅವರಿಗೆ ಇರುವ ದುಡ್ಡೆಲ್ಲ ಖರ್ಚಾಗಿ ಹೋಗುತ್ತದೆ. ಮತ್ತೆ ಮೀನಿನ ಬೇಟೆಗೆ ತಿರುಗಿ ಹೋಗುತ್ತಾರೆ. ಇನ್ನು ಮತ್ತೆ ಅವರ ಕಷ್ಟಗಳು ಶುರುವಾಗುತ್ತದೆ. ಅದಕ್ಕೆ ಏನಾದರೂ ದುರ್ವಿನಿಯೋಗ ಮಾಡಬಾರದು ಎಂದು ಹೇಳುತ್ತಾರೆ.